ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮ್ಮ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ಹಾರ್ದಿಕ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೆ ನೀರಿನ ರಾಜಕೀಯದ ಕಿಚ್ಚು ಹೊತ್ತುಕೊಂಡಿದೆ. ನಿನ್ನೆ ನಡೆದ ರಾಜ್ಯ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯವಾಗಿದೆ ಅಂತ ಬಿಜೆಪಿ ಮುಖಂಡ ಹರೀಶ್ ಕೆ ರೆಡ್ಡಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಬಹುಕಾಲದಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಮೂರನೇ ಹಂತದ ಯೋಜನೆಯಾಗಿ ಬರಬೇಕಿದ್ದ ಕೆಸಿ ವ್ಯಾಲಿ ನೀರು ಇನ್ನೂ ಜಿಲ್ಲೆಗೆ ತಲುಪಿಲ್ಲ ಅಂತ ಆರೋಪಿಸಿದರು. ಇದರ ವಿರುದ್ಧವಾಗಿ ಸಾಂಕೇತಿಕವಾಗಿ ಕಂದವರ ಕೆರೆಗೆ ಇಳಿದ ಹರೀಶ್ ಕೆ ರೆಡ್ಡಿ ಕೆರೆಗೆ ಬಂದಿರುವ ಮಸುಕಾದ ನೀರನ್ನ ಬಾಟಲಿಯಲ್ಲಿ ತುಂಬಿಕೊಂಡು ಮಾಧ್ಯಮಗಳ ಮುಂದೆ ತೋರಿಸಿದ್ರು. ಈ ನೀರನ್ನ ನೋಡಿ, ಇದೇ ನೀರು ನಮ್ಮ ಚಿಕ್ಕಬಳ್ಳಾಪುರ ಜನರು ಕುಡಿತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ನಡೆಸಿದ್ರು. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಜಿಲ್ಲೆಗೆ ನೀರಿನ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿದ ಅವರು, ಮುಂದಿನ ದಿನಗಳಲ್ಲಿ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ, ನಮಗೆ ಬೇಕಾಗಿರುವುದು ಶುದ್ಧ ಕುಡಿಯುವ ನೀರು ಅಂತ ಹೇಳಿದ್ರು. ವಿಷಯ ನಾವು ಕಳೆದ ತಿಂಗಳಿನ ಹಿಂದೆ ಮಾಧ್ಯಮ ಪತ್ರಿಕೆಯಲ್ಲಿ ಗೋಷ್ಠಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ವಿ. ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು, ಮಾಡಲಿಲ್ಲ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜನ ಭಾಳ ತೊಂದರೆಗೊಳಗಾಗ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಡಬೇಕು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕಂತ ನಾವು ಸುಮಾರು ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತೀವಿ. ಆದರೆ ಮೊನ್ನೆ ದಿನ 3-4 ದಿನಗಳ ಹಿಂದೆ ಮಾನ್ಯ ಸಚಿವರಾದಂಥ MC ಸುಧಾಕರ್ ಒಂದು ಹೇಳಿಕೆ ಕೊಡ್ತಾರೆ, ಮೂರನೇ ಹಂತದ ಶುದ್ಧೀಕರಣ ಅವಶ್ಯಕತೆ ಇಲ್ಲ. ಯಾಕೆ ಸರ್ ಅವಶ್ಯಕತೆ ಇಲ್ಲ? ನಾವು ಕೆರೆಗೆ ನೀರು ಬಿಟ್ಟಿರೋದು ಕುಡಿಯೋಕ್ಕಲ್ಲ, ವ್ಯವಸಾಯಕ್ಕೂ ಯೋಗ್ಯ ಅಲ್ಲ ಅಂತ ಕೂಡ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾಕೆ ಸರ್ ಯೋಗ್ಯ ಇರಬಾರ್ದು? ಯಾಕೆ ಸರ್ ನಾವು ನೀರು ಕುಡಿಯೋಕ್ಕೆ ಬಳಸಬಾರ್ದು? ಮೂರನೇ ಹಂತದ ಶುದ್ಧೀಕರಣ ತಾವು ಯಾಕೆ ಮಾಡಬಾರ್ದು? ಎಷ್ಟು ಸಲ ನಾವು ನಿಮ್ಮಲ್ಲಿ ಮನವಿ ಕೊಟ್ಟಿದ್ದೀವಿ, ಎಷ್ಟು ಸಲ ನಿಮ್ಮನ್ನು ಕೇಳ್ಕೊಂಡಿದ್ದೀವಿ, ಎಷ್ಟು ಸಲ ನಾವು ಇದು ಮಾಡಿದ್ದೀವಿ. ನಿನ್ನೆ ಬಜೆಟ್ ಇತ್ತು, ಬಜೆಟ್ವರೆಗೂ ಕೂಡ ನಾವು ಕಾತ್ವಿ, ಏನೋ ಬಜೆಟಲ್ಲಿ ಏನಾದರೂ ಒಂದು ಗಟ್ಟಿ ನಿರ್ಧಾರ ತಗೊಳ್ತಾರೆ, ಬಜೆಟ್ ನಮ್ಮ ಪರ ಮಾಡ್ತಾರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ರೈತರಿಗೆ ಒಳ್ಳೇದು ಮಾಡ್ತಾರೆ ಅಂತ ಕೂಡ ನಾವು ಕಾತಿದ್ದು ನಿಜ. ಆದರೆ ಇವತ್ತಿನ ದಿನ ಮಾನ್ಯ ಸಚಿವರು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಮೂರನೇ ಹಂತದ ಶುದ್ಧೀಕರಣ ನಾವು ಮಾಡಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ. ಅಲ್ಲ ಸರ್, ನೀವು ಡಾಕ್ಟ್ರ್ ಅಂತ ಕೇಳ್ಪಟ್ಟಿದ್ದೀನಿ, ನಿಜವಾಗ್ಲೂ ತಾವು ಡಾಕ್ಟ್ರೇ ಅಂತ ತಿಳ್ಕೊಂಡು ಕೂಡ ಇದ್ದೀವಿ ನಾವೆಲ್ಲರೂ. ನಮ್ಮ ಅವಿಭಾಜ್ಯ ತಾಲೂಕು ಪಕ್ಕದ ಬಾಗೇಪಲ್ಲು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಯಾಕೆ ಸರ್ ಜನಗಳಿಗೆ ರೈತರಿಗೆ ಅಲ್ಲ ಮೇಲೆ ಮಾರ್ಕ್ ಬರ್ತದೆ? ನೀವು ದಂತ್ರ ಇದ್ದೀರಲ್ವಾ, ಸ್ವಲ್ಪ ಇದ್ರ ಬಗ್ಗೆ ತಾವು ಉತ್ತರ ಖಂಡಿತವಾಗ್ಲೂ ಕೊಡಬೇಕು ಸರ್. ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು. ಅದೇ ರೀತಿ ನಿನ್ನೆ ದಿನ ನಾನು ಈ ದಾರಿಯಲ್ಲಿ ಬರ್ತಾ ಇಲ್ಲಿ ಪಕ್ಕದಲ್ಲಿ ಬಂದು ಕೆರೆ ನೋಡೋಣ ಯಾವ ರೀತಿ ಇಲ್ಲಿ ದುಸ್ಥಿತಿ ಆಗಿದೆ ಅಂತ ನೋಡೋಕ್ಕೆ ನಾನು ಬಂದಾಗ, ದೂರ ಆಂಧ್ರ ಪ್ರದೇಶ ಮೂಲದ ಒಬ್ಬ ಅಜ್ಜಿ ಚಿಕ್ಕ ಮಗುಗೆ ಇಲ್ಲೇ ಪಕ್ಕದಲ್ಲೇ ಸ್ನಾನ ಮಾಡಿಸ್ತಾ ಇದ್ರೆ ನಾನು ನೋಡಿದ ತಕ್ಷಣ ಅವ್ರಿಗೆ ಕೇಳಿದೆ ನಾನು, ಏನಕ್ಕೆ ಅಜ್ಜಿ ಈ ರಚನೀರಲ್ಲಿ ಸ್ನಾನ ಮಾಡಿಸ್ತೀಯಾ, ನಿಂದು ಯಾವ ಊರು ಅಂದರೆ, ತಿಳಿದು ಸರ್ ಮದು ಆಂಧ್ರ ಆದರೆ ಏನು, ತಮಿಳ್ನಾಡು ಏನೋ ಆದರೆ ಏನು ಸರ್, ನಾವಿರೋದು ಭಾರತ ದೇಶದಲ್ವಲ್ವಾ, ಅವ್ರಿಗೆ ಗೊತ್ತಿಲ್ಲ ಈ ನೀರು ಕೊಳಚೆ ನೀರು ರಚನೆ ನೀರು ಇದು ಯೋಗ್ಯ ಇಲ್ಲ ಅಂತ. ಚಿಕ್ಕ ವಯಸ್ಸಿನ ಮಗು, ಕೇವಲ 3-4 ವರ್ಷದ ವಯಸ್ಸಿನ ಮಗು, ಆ ಮಗುನ ನೋಡಿದ ತಕ್ಷಣ ನನ್ನ ಮಗುನೇ ನೆನಪು ಬಂತು ಸರ್. ನನಗೂ ಒಂದು ಮಗು ಇದೆ ಸರ್. ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಅನೇಕ ಜನಗಳು ಚಿಕ್ಕ ಮಕ್ಕಳಿದ್ದಾರೆ. ಆ ಮಗುನ ನೋಡಿದ ತಕ್ಷಣ ನನಗೆ ನೋವಾಯಿತು. ನೋಡಿ, ನಿಮ್ಮೆಲ್ರಿಗೂ ತೋರಿಸ್ತೀನಿ ಎಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ ಅಂತ. ನಾನು ಬಂದು ಅವ್ರು ನೋಡಿದ ತಕ್ಷಣ ಅಜ್ಜಿನ ಮಾತಾಡಿಸೋಂಥ ಕೆಲಸನೂ ಮಾಡಿದೆ ನಾನು. ನೋಡಿ ಸರ್, ಇಲ್ಲೇ ಪಕ್ಕದಲ್ಲೇ ಈ ರಚನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಜ್ಜಿಗೆ ಏನು ವಿಷಯ ಗೊತ್ತಿಲ್ಲ ಪಾಪ. ಏನಾಗ್ತಾರೆ ಇವ್ರ ಪರಿಸ್ಥಿತಿ ಎಲ್ಲ. ಹಂಗೆ ಹಿಂದೆನೇ ನಾನು ಅವ್ರು ಭೇಟಿ ಮಾಡಿದೆ, ಅವ್ರ ಮನೆಗೆ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ. ಅವರು ಇಲ್ಲೇ ಹೋಗಿದೆ. ಅಣೆಕಟ್ಟು ನಿರ್ಮಾಣ ಮಾಡಿ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ನೀರು ಆಗ್ತದೆ, ಕುಡಿಯೋ ಶುದ್ಧ ನೀರು ಸಿಗ್ತದೆ. ಇವತ್ತು ಶ್ರೀನಿವಾಸ ಸಾಗರ ಕೆರೆ ಹಾಳು ಮಾಡಿದ್ದೀರಾ, ಕಂದವಾರ ಕೆರೆ ಹಾಳು ಮಾಡಿದ್ದೀರಾ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಳು ಮಾಡಿದ್ದೀರಾ, ಮುಷ್ಟೂರು ಕೆರೆ ಹಾಳು ಮಾಡಿದ್ದೀರಾ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅನೇಕ ಕೆರೆಗಳಿಗೆ ನೀರು ಹರಿಸಿದ್ದೀರಾ.
ಅದಕ್ಕೆ ಮಿಗಿಲಾಗಿ ಇವತ್ತು ವಿಸ್ತರಣೆ ಬೇರೆ ಮಾಡಕ್ಕೆ ಹೊರಟಿದ್ದೀರ. ಯಾವ ಗನಂದಾರಿ ಕೆಲಸ ಮಾಡ್ತೀರ್ರಿ ನೀವು? ಜನಗಳಿಗೆ ವಿಷ ಕೊಟ್ಬಿಡ್ರಿ ಸ್ವಲ್ಪ ಕೊಟ್ಟು ಈ ನೀರಿನ ಮುಖಾಂತರ ವಿಷ ಕೊಡೋ ಬದಲು ನೇರವಾಗಿ ವಿಷ ಕೊಟ್ಬಿಡಿ. ಆವಾಗಲಾದರೂ ನೀವು ನೆಮ್ಮದಿಯಾಗಿರ್ತೀರಾ? ಯಾಕೆ ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರನ? ಯಾಕೆ ಈ ರೀತಿ ದುಸ್ಥಿತಿಗೆ ಚಿಕ್ಕಬಳ್ಳಾಪುರನ ತಗೊಂಡೋಗಿದ್ದೀರಾ ಸರ್? ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಕೋಪ ಬಂದಿದೆ ಸರ್, ಇವತ್ತು ನೋವಾಗ್ತಾ ಇದೆ ಸರ್, ದುಃಖದಿಂದ ಮಾತಾಡ್ತಾ ಇದ್ದೀನಿ ಇವತ್ತು. ನಾನು ನನ್ನ ಒಬ್ಬನ ಕುಟುಂಬಕ್ಕೆ ಅಂತಲ್ಲ, ಇಲ್ಲಿರೋ ಚಿಕ್ಕಬಳ್ಳಾಪುರ ಜನ ಏನು ಜನತೆ ಇದ್ದಾರೆ ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನನ್ನ ವಿರುದ್ಧ ಏನೇನು ಪಿತೂರಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸಿದ್ಧ ಇದ್ದೇ ಇವತ್ತು ನಾನು ಇಲ್ಲಿಗೆ ಇಳಿದಿದ್ದೀನಿ ಈ ಹೋರಾಟಕ್ಕೆ. ನೀವೇನಾದರೂ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ಯೋಜನೆ ನೀರು ಶೀಘ್ರದಲ್ಲಿ ತರಲಿಲ್ಲ, ಪ್ರತಿ ಮನೆಗೆ ಹೋಗಿ ಇದ್ರ ಬಗ್ಗೆ ಇದರಿಂದ ಆಗ್ತಾಯಿರೋ ವೈಫಲ್ಯಗಳ ಬಗ್ಗೆ ಪ್ರತಿ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ತಿಳಿಸಿ ಅವ್ರ ಕಾಲು ಹಿಡ್ಕೊಂಡು ಪ್ರತಿ ಮನೆಯಲ್ಲಿರೋ 3-4 ಜನನ ಕರ್ಕೊಂಡು ವಿಧಾನಸೌಧ ಗೇಟು ತಟ್ಟಿವೆ. ಇದಂತೂ ನಿಲ್ಲಿಸಲ್ಲ ನಾವು. ಏನೋ ಇಲ್ಲೊಂದಷ್ಟು ಜನ ಸೇರಿ ನಾವು ಮಾಧ್ಯಮದವ್ರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ತಾರಂತ ತಿಳ್ಕೊಬೇಡಿ. ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ, ಸಮಯ ತಗೊಳ್ಬೋದಷ್ಟೇ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಬರೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ರೀತಿ ನಾಚಿಕೆ ಆಗಲ್ವಾ ನಿಮಗೆ? ನಿಮಗೇನು ನೈತಿಕತೆ ಇಲ್ವಾ? ಕುಡಿಯೋ ನೀರು ಕೊಡೋಕ್ಕೆ ನಿಮ್ಮ ಕೈಯಲ್ಲಾಗಲ್ಲ, ವ್ಯವಸಾಯಕ್ಕೆ ಯೋಗ್ಯವಾಗಿರೋಂಥ ನೀರು ಕೊಡೋಕ್ಕಾಗಲ್ಲ, ಇನ್ನೇನಕ್ಕೆ ಅಧಿಕಾರದಲ್ಲಿ ಇರ್ತೀರಾ? ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಬರಲಿ. ಅವರಾದರೂ ಅವಾಗೇನೋ ಬಜೆಟಲ್ಲಿರೋ ಅಧಿಕಾರಿಗಳಾದರೂ ಜನರ ಪರ ಕೆಲಸ ಮಾಡ್ತಾರೆ ನೋಡೋಣ. ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ರಾಜೀನಾಮೆಗಳು ಕೊಟ್ಟು ಮನೆಗಳಿಗೆ ಹೋಗಿ. ಅಧಿಕಾರಿಗಳಾದರೂ ಅವತ್ತಿನ ದಿನ ಜನ ದಂಗೆ ಎದ್ದು ಹೇಳ್ತಾರೆ, ರಾಜಕಾರಣಿಗಳ ಮೇಲೆ ಹೋಗೋಕ್ಕೆ ಭಯ ಅಲ್ವಾ ಸರ್? ಯಾಕಂದರೆ ಅವ್ರ ಹತ್ರ 1000 ಕೋಟಿ 100 ಕೋಟಿ ದುಡ್ಡು ಇರ್ತದೆ. ಅಧಿಕಾರಿಗಳನ್ನಾದರೆ ಪ್ರಶ್ನೆ ಮಾಡ್ಬೋದು. ಯಾಕೆ ನೀವು ಈ ರೀತಿ ಧೋರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡ್ತಾ ಇದೀಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, 3ನೇ ಹಂತದ ಶುದ್ಧೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ. ಆ ಬಜೆಟಲ್ಲಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಇಡಲಿಲ್ಲ ಅಂದರೆ ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿ ಇಲಾಖೆಯ ರಾಜಕಾರಣಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವ್ರಿಗೆ, ಮಾನ್ಯ ಯತ್ನಾಳ್ ಅವ್ರಿಗೂ ಕೂಡ, ಯಾಕಂದರೆ ಅವ್ರು ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಪರ ಹೋರಾಟನೂ ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಫುಡ್ಡು ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ನೀರು ಬಾಟ್ಲಲ್ಲಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ತುಂಬ್ತೀನಿ. ನನ್ನ ಕೈಯಿಂದನೇ ತುಂಬ್ತೀನಿ. ಅವ್ರ ಮನೆಗೆ ನೋಡಿ ಎಲ್ಲ ಅಡ್ರೆಸ್ಸು ತೊಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ. ಅವ್ರ ಫ್ಯಾಕ್ಸ್ ಅಡ್ರೆಸ್ ಸಮೇತ, ಮನೆ ಅಡ್ರೆಸ್ ಸಮೇತ, ಅವ್ರದ್ದು ಆಫೀಸ್ ಅಡ್ರೆಸ್ಸು. ಒಂದರಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಬಂದು ಇದೇ ನೀರನ್ನ ಅವ್ರಿಗೆ ಮತ್ತೆ ಕಳಿಸ್ತೀನಿ. ರಿಸೀವ್ ಮಾಡ್ಕೊಳ್ಬೇಕು, ಈ ನೀರನ್ನ ನಿಮ್ಮ ಮನೆಗಳಲ್ಲಿ ಇಟ್ಕೊಬೇಕು, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲಿ ಮೇಯ್ನ್ ನೀರು ಬರ್ತಾ ಇದೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ನಾವು ಏನು ಹೇಳಿಕೆ ಕೊಟ್ಟಿದ್ದೀವಿ ನಿಲ್ಲಿಸಲ್ಲ, ಕೊಟ್ಟು ಮಾತಂತೆ ನಾವು ನಡ್ಕೊಳ್ತೀವಿ. ನಮ್ಮ ಜೊತೆ ಎಲ್ಲರೂ ಬರ್ತಾರೆ. ಹಂಗಾಗಿ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತಾಯಿದ್ದೀನಿ ಮಾಧ್ಯಮದವರಲ್ಲಿ, ನಿಮಗೂ ನೋವಾಗಿದೆ ಸರ್, ನಮಗೂ ನೋವಾಗಿದೆ. ನೀವು ಹೋರಾಟಗಾರರೇ, ನಾವು ಹೋರಾಟಗಾರರೇ. ನಾವು ಒಬ್ಬ ರೈತನ ಮಗನಾಗಿ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೈ ಕಾಲು ಹಿಡಿದು ಬೇಡ್ಕೊತೀನಿ ಸರ್. ಇದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಂಥ ಕೆಲಸ ನೀವು ಮಾಡಿ ನಮ್ಮ ಜೊತೆ ಸೇರಿಕೊಂಡು ದಯವಿಟ್ಟು ಸಹಕಾರ ಕೊಡಿ ಸರ್. ಎಲ್ರಿಗೂ ಒಳ್ಳೆಯದಾಗ್ತದೆ, ನಮ್ಮೆಲ್ಲರ ಕುಟುಂಬ ಚೆನ್ನಾಗಿರ್ತದೆ, ಸುಖವಾಗಿ 100 ಕಾಲ ಇರ್ತದೆ ಸರ್. ಇಲ್ಲ ಅಂದರೆ ನಾವು ಭಯಭೀತರಾಗಿ ಪ್ರಾಣಗಳು ಕಳ್ಕೊಂಡು ಅನ್ಯಾಯ ಆಗುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಬರ್ತದೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಆವತ್ತಿನ ದಿನ BJP ಸರ್ಕಾರ ಇತ್ತು, ಇಂದಿನ ಸಂಸದರು, ಅಂದಿನ ಸಚಿವರು ಈ ಕೊಳಚೆ ನೀರು ತಂದಿದ್ದು ಅಂತ. ಆವತ್ತಿನ ದಿನ ವಾರಕ್ಕೋ 10 ದಿವಸಕ್ಕೋ 1 ತಿಂಗಳಿಗೋ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಬರ ಇತ್ತು. ಇದೇ ವೇಳೆ ಈ ಮಸುಕಾದ ನೀರಿಂದ ಜನರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿವೆ ಅನ್ನೋದನ್ನ ಜನರಿಗೆ ತೋರಿಸುವ ವಿಶೇಷ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಡೆಸ್ತೇನೆ ಅಂತ ಕೂಡ ಘೋಷಣೆ ಮಾಡಿದ್ರು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರಿನ ಸಮಸ್ಯೆ ಬಗ್ಗೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾದ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಇದು ಸುಮನ್ ಟಿವಿ. ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ